ಬೀಜಗಳನ್ನ ಸಾಮಾನ್ಯವಾಗಿ ಎಸೆಯಲಾಗುತ್ತೆ. ಆದರೆ ಹೊಸ ಸಂಶೋಧನೆಯು ಈ ಸಣ್ಣ ಬೀಜಗಳು ಹೆಚ್ಚಿನ ಆರೋಗ್ಯ ಪ್ರಯೋಜನಗಳನ್ನ ಹೊಂದಿದೆ ಎಂದು ಹೇಳುತ್ತೆ. ಹೌದು, ಪಪ್ಪಾಯಿ ಬೀಜಗಳು ಯಕೃತ್ತಿನ ಒಂದು ಸಿರೋಸಿಸ್ ಗುಣಪಡಿಸಲು ಸಹಾಯ ಮಾಡುವ ಪ್ರಮುಖ ಪೋಷಕಾಂಶಗಳನ್ನ ಹೊಂದಿದೆ. 5 ಅಥವಾ 6 ಒಣಗಿದ ಪಪ್ಪಾಯಿ ಬೀಜಗಳನ್ನ ತೆಗೆದುಕೊಂಡು ಅವುಗಳನ್ನ ಪುಡಿ ಮಾಡಿ ಅಥವಾ ನಜ್ಜುಗುಜ್ಜು ಮಾಡಿ ಅವುಗಳನ್ನ ಆಹಾರ ಅಥವಾ ರಸದೊಂದಿಗೆ, ವಿಶೇಷವಾಗಿ ನಿಂಬೆ ರಸದೊಂದಿಗೆ ತೆಗೆದುಕೊಳ್ಳಿ. ಈ ರೀತಿ 30 ದಿನಗಳ ಕಾಲ ದಿನವೂ ಸೇವಿಸಿ ಅದ್ಭುತ ಫಲಿತಾಂಶವನ್ನ ಪಡೆಯಬಹುದು. ಕೇವಲ ಸಣ್ಣ ಪ್ರಮಾಣದಲ್ಲಿ ತಾಜಾ ಪಪ್ಪಾಯ ಬೀಜಗಳನ್ನ ದಿನವೂ ತಿಂದ್ರೆ ಯಕೃತ್ತನ್ನ ಸ್ವಚ್ಛಗೊಳಿಸಬಹುದು. ಅದಷ್ಟೇ ಅಲ್ಲದೆ ಆಂಟಿ ಬ್ಯಾಕ್ಟೀರಿಯಲ್ ಆಗಿಯೂ ಸಹ ಇದು ಕೆಲಸ ಮಾಡುತ್ತೆ. ಇನ್ನು ಪಪ್ಪಾಯ ಬೀಜಗಳು ಸಹ ವೈರಲ್ ಸೋಂಕುಗಳನ್ನ ಸರಿಪಡಿಸಲು ಸಹಾಯ ಮಾಡುತ್ತದೆ. ಇನ್ನು ಪಪ್ಪಾಯ ಬೀಜಗಳು ಕ್ಯಾನ್ಸರ್ ಕೋಶಗಳು ಮತ್ತು ಗೆಡ್ಡೆಗಳ ಬೆಳವಣಿಗೆಯನ್ನ ತಡೆಯುವ ಏಜೆಂಟ್ಗಳನ್ನ ಹೊಂದಿರುತ್ತೆ. ಪಪ್ಪಾಯಿ ಬೀಜಗಳು ಐರೋಥಿಯೋಸೈನೇಟ್ ಅನ್ನ ಹೊಂದಿದೆ. ಇದು ಕೊಲೋನ್, ಸ್ತನ, ಶ್ವಾಸಕೋಶ, ಲ್ಯುಕೇಮಿಯಾ ಮತ್ತು ಪ್ರಾಸ್ಟೇಟ್ ಕ್ಯಾನ್ಸರ್ ಸಮಸ್ಯೆಗಳನ್ನ ತಡೆಯುತ್ತೆ. ಪಪ್ಪಾಯ ಬೀಜಗಳು ಕರುಳಿನ ಹುಳುಗಳು ಮತ್ತು ಅಮೀಬಾದಂತಹ ಪರಾವಲಂಬಿಗಳನ್ನ ಕೊಲ್ಲುವ ಆಲ್ಕಲಾಯ್ಡ್ ಕಾರ್ಪೈನ್ ಅನ್ನ ಹೊಂದಿರುತ್ತೆ. ಇನ್ನು ಹೊಟ್ಟೆ ನೋವಿಗೆ ಇದು ಸೂಕ್ತ ಮನೆಮದ್ದು. ಇನ್ನು ಗಂಟಲು ನೋವನ್ನ ಸಹ ಸರಿಪಡಿಸಲು ಹಾಗೂ ಉರಿಯೂತ, ಸಂಧಿವಾತ ಹಾಗೂ ನೋವು ಮತ್ತು ಕೆಂಪು ಉರಿಯೂತವನ್ನ ನಿವಾರಣೆ ಮಾಡುತ್ತೆ. ಇನ್ನು ಮೂತ್ರಪಿಂಡದ ಕಾಯಿಲೆಗೆ ಚಿಕಿತ್ಸೆ ನೀಡುವುದು ಮತ್ತು ಮೂತ್ರಪಿಂಡದ ವೈಫಲ್ಯವನ್ನ ತಡೆಗಟ್ಟಲು ಸಹ ಇದು ಸೂಕ್ತ ಮನೆಮದ್ದು. ಹಾಗಾಗಿ ಪರಂಗಿ ಹಣ್ಣನ್ನ ಮಾತ್ರವಲ್ಲದೆ ಇನ್ನು ಮುಂದೆ ಪರಂಗಿ ಹಣ್ಣಿನ ಬೀಜಗಳನ್ನು ಸಹ ನೀವು ಇಷ್ಟಪಡ್ತೀರಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಆಹ್ಲಾದಕರ ಮತ್ತು ಆರೋಗ್ಯಕರ ಸುದ್ದಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.